ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಈ ದಿನ ನಿಮಗಾಗಿ ನಾನು ಒಂದು ವಾಕ್ಯ ಭಾಗವನ್ನು ಓದುತ್ತೇನೆ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಮುಂದೆ ಓಡುವಾಗ ಈ ಓಟದಲ್ಲಿ ನಮ್ಮ ಉದ್ದೇಶವೇನಾಗಿರಬೇಕೆಂದರೆ, ಇದು ಒಬ್ಬರೇ ಓಡುವಂಥ ಓಟವಲ್ಲ, ಒಬ್ಬರನ್ನೊಬ್ಬರು ಕೈಕೊಟ್ಟು ಉತ್ತೇಜಿಸಿ ಜೊತೆಯಾಗಿ ಓಡುವಂಥ ಓಟವಾಗಿದೆ. ಲೋಕದ ಓಟ ಹೇಗೆಂದರೆ, ನಾನು ಮೇಲೆ ಬರಬೇಕಾದರೆ ಇನ್ನೊಬ್ಬರನ್ನ ತುಳಿದು ತಾನೊಬ್ಬನೇ ಮೇಲೆ ಬರಬೇಕೆಂದು ಬಯಸುತ್ತಾರೆ. ಆದರೆ ಈ ಓಟ ಅಂದರೆ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಹೇಳಲ್ಪಟ್ಟಂಥ ಈ ಓಟ ಲೋಕ ರೀತಿಯಲ್ಲಿ ಅಲ್ಲ, ಎಲ್ಲರನ್ನೂ ಜೊತೆಯಾಗಿ ತೆಗೆದುಕೊಂಡು ಹೋಗಬೇಕೆಂದು ನಾವು ಬಯಸಬೇಕು. ನಮ್ಮ ಬಲದಿಂದ ಈ ಓಟವನ್ನು ಪೂರೈಸಲಿಕ್ಕೆ ಆಗುವುದಿಲ್ಲ. ಪವಿತ್ರಾತ್ಮನ ಬಲದೊಂದಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಸಿದ್ಧ ಮನಸ್ಸಿನಿಂದ ನಾವು ಓಡಬೇಕಾಗಿದೆ. ದೇವರು ಬಯಸುವ ದಾರಿಯಲ್ಲಿ ಆತನನ್ನು ದೃಷ್ಟಿಸಿ ನಾವು ಓಡೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.